ಕೆಪಿಎಸ್ಸಿ ಭ್ರಷ್ಟಾಚಾರದ ವಿಚಾರವಾಗಿ ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳೇನು ಕೆಎಎಸ್ ಪರೀಕ್ಷೆಯನ್ನು ಬರೆದಿದ್ದಂಥ ವಿದ್ಯಾರ್ಥಿಗಳಿಗೆ ಕೆಪಿಎಸ್ಸಿಯಿಂದ ಭಾರಿ ದೊಡ್ಡ ಅನ್ಯಾಯ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಸರಿಪಡಿಸಬೇಕು, ಕನ್ನಡದ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ 2 ತಿಂಗಳಿಂದ ನಿರಂತರವಾಗಿ ಈ ಹೋರಾಟವನ್ನು ನಡೆಸಿಕೊಂಡು ಬಂದಿದೆ. ನಾವು ಇದೇ ಫ್ರೀಡಂ ಪಾರ್ಕ್ನಲ್ಲಿ 2 ಬಾರಿ ಭಾರಿ ಬೃಹತ್ ಮಟ್ಟದ ಚಳುವಳಿಯನ್ನು ಮಾಡಿದಂಥದ್ದು. ನಮ್ಮ ನಾಡಿನ ಮಕ್ಕಳ ಭವಿಷ್ಯ ಬದುಕು ಅದರಲ್ಲಿ ಇರೋದ್ರಿಂದ ನಾವೆಲ್ಲ ಕೆಪಿಎಸ್ಸಿ ಕನ್ನಡದ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅಹೋರಾತ್ರಿ ಪ್ರತಿಭಟನೆಯ ಧರಣಿಯನ್ನು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಕಾನೂನುಬದ್ಧವಾದಂಥ ಸಂವಿಧಾನಬದ್ಧವಾದಂಥ ಈ ಹೋರಾಟ ಎಲ್ಲಿವರೆಗೂ ಬೇಕಾದರೂ ನಡೀಬಹುದು.